ಮತ್ತೆ ರಾಜ್ಯದಲ್ಲಿ ಜಾರಿಯಾಗುತ್ತಾ ಆರ್ಟಿಇ ಕಾಯ್ದೆ 7 ವರ್ಷದ ನಂತರ ಆರ್ಟಿಇ ಜಾರಿಗೆ ಶಿಕ್ಷಣ ಇಲಾಖೆ ಚಿಂತನೆಯನ್ನ ನಡೆಸಿದೆ. ಆರ್ಟಿಇ ಇಲ್ಲದೆ 1.5 ಲಕ್ಷ ಮಕ್ಕಳು ಶಿಕ್ಷಣದಿಂದ ವಂಚಿತರಾಗಿದ್ದಾರೆ. ಹಾಗಾಗಿ ರಾಜ್ಯದಲ್ಲಿ ಮತ್ತೆ ಆರ್ಟಿಇ ಕಾಯ್ದೆಯನ್ನ ಜಾರಿಗೆ ತರೋ ನಿಟ್ಟಿನಲ್ಲಿ ಚಿಂತನೆಗಳಾಗ್ತಾ ಇದೆ. ಆರ್ಟಿಇ ಜಾರಿ ಮಾಡುವಂತೆ ಸುಪ್ರೀಂ ಕೋರ್ಟ್ ಸೂಚನೆ ಕೂಡ ಕೊಟ್ಟಿದೆ. ಆರ್ಟಿಇ ಅಡಿ ಖಾಸಗಿ ಶಾಲೆಗಳಲ್ಲಿ 25% ಸೀಟು ಮೀಸಲಿಡಲಾಗಿದೆ. ಆರ್ಟಿಇ ಅಡಿ ಶಿಕ್ಷಣ ಪಡೆಯೋದರಲ್ಲಿ ಕರ್ನಾಟಕಕ್ಕೆ ಮೊದಲ ಸ್ಥಾನ. ಕರ್ನಾಟಕದಲ್ಲಿ ಶಿಕ್ಷಣ ಹಕ್ಕು ಕಾಯ್ದೆ ಅಡಿ ಖಾಸಗಿ ಶಾಲೆಗಳಲ್ಲಿನ 25% ಸೀಟುಗಳ ಮೀಸಲಾತಿ ಪದ್ಧತಿಯನ್ನ ಮತ್ತೆ ಜಾರಿಗೊಳಿಸುವ ಸಾಧ್ಯತೆಗಳು ಕಂಡು ಬರ್ತಾ ಇದೆ. ಆ ಕುರಿತಾಗಿ ಚರ್ಚೆ ಕೂಡ ಆಗ್ತಾ ಇದೆ. ಆರ್ಟಿಇ ನಿಯಮ 4ರ ತಿದ್ದುಪಡಿಯಿಂದ ಲಕ್ಷಾಂತರ ಮಕ್ಕಳಿಗೆ ವಂಚನೆ ಆಗಿದೆ. ಮತ್ತೆ ಆರ್ಟಿಇ ಮರು ಜಾರಿ ಮಾಡೋದಕ್ಕೆ ಶಿಕ್ಷಣ ಇಲಾಖೆಯೂ ಕೂಡ ಮುಂದಾಗಿದೆ. ಈಗಾಗಲೇ ಈ ಕುರಿತಾಗಿ ಶಿಕ್ಷಣ ಇಲಾಖೆ ಅಧಿಕಾರಿಗಳು ಸಭೆಯನ್ನ ಕೂಡ ಮಾಡಿದ್ದಾರೆ. 7 ವರ್ಷದ ನಂತರ ಆರ್ಟಿಇ ಜಾರಿಗೆ ಶಿಕ್ಷಣ ಇಲಾಖೆ ಚಿಂತನೆಯನ್ನ ನಡೆಸಿದೆ. ಸರ್ಕಾರಿ ಶಾಲೆ ಈ ಶಾಲೆಗಳಲ್ಲಿ ಆರ್ಟಿಇ ಕಾಯ್ದೆಯನ್ನ ಜಾರಿಗೆ ತರಬೇಕು. ಬಡ ಮಕ್ಕಳಿಗೆ ಖಾಸಗಿ ಶಾಲೆಗಳಲ್ಲೂ ಕೂಡ ಶಿಕ್ಷಣ ಸಿಗಬೇಕು ಅನ್ನುವಂಥ ಹಿನ್ನೆಲೆಯಲ್ಲಿ ಆರ್ಟಿಇ ಮರು ಜಾರಿಗೆ ಒತ್ತಾಯಗಳು ಕೂಡ ಕೇಳಿ ಬಂದಿತ್ತು. ಈಗ ಸುಪ್ರೀಂ ಕೋರ್ಟ್ ಕೂಡ ಸೂಚನೆಯನ್ನ ಕೊಟ್ಟಿದೆ. ಹಾಗಾಗಿ ರಾಜ್ಯದಲ್ಲಿ ಮತ್ತೆ ಆರ್ಟಿಇ ಕಾಯ್ದೆ ಜಾರಿಯಾಗುವ ಸಾಧ್ಯತೆಗಳು ಕಂಡು ಬರ್ತಾ ಇದೆ. ಆರ್ಟಿಇಯನ್ನ ಕರ್ನಾಟಕದಲ್ಲೂ ಮರು ಜಾರಿಗೊಳಿಸಬೇಕು ಅಂತೇಳಿ ನಮ್ಮ ಕೃಪಾ ಸಂಘಟನೆ ಸರ್ಕಾರಕ್ಕೆ ಒತ್ತಾಯ ನೀಡ್ತಾ ಇದೆ. ಅದಕ್ಕಿಂತನೂ ಕೂಡ ನಾವು ಕಳೆದ 5 ವರ್ಷದಿಂದನೂ ಒತ್ತಾಯವನ್ನು ಮಾಡ್ತಿದ್ವಿ. ಸೊ ಇವರು ರೂಲ್ 4 ಅಮೆಂಡ್ಮೆಂಟ್ ಅನ್ನ ಮಾಡಿ ಅದರ ವ್ಯಾಪ್ತಿ ವಿಚಾರದಲ್ಲಿ ಗ್ರಾಮ ಸರ್ವೆ ನಂಬರ್ ಏನು ಬೌಂಡ್ರಿ ಇರುತ್ತೋ ಬೌಂಡ್ರಿ ಒಳಗೆ ಯಾವ್ದಾದ್ರು ಏಡೆಡ್ ಸ್ಕೂಲು ಅಥವಾ ಗವರ್ಮೆಂಟ್ ಸ್ಕೂಲ್ ಇದ್ರೆ ಅಲ್ಲಿರುವಂತಹ ಖಾಸಗಿ ಶಾಲೆಗಳಿಗೆ ಆರ್ಟಿಇ ವಿದ್ಯಾರ್ಥಿಗಳನ್ನ ಕೊಡಬಾರದು ಅನ್ನೋ ಒಂದು ನಿಯಮವನ್ನು ರೂಪಿಸಿ, ದುರುದ್ದೇಶಪೂರ್ವಕವಾಗಿ ನಿಯಮವನ್ನು ರೂಪಿಸಿ 1.5 ಲಕ್ಷ ವಿದ್ಯಾರ್ಥಿಗಳು, ಬಡ ವಿದ್ಯಾರ್ಥಿಗಳು ಖಾಸಗಿ ಶಾಲೆಯಲ್ಲಿ ಕಲಿತಿದ್ದಂಥವರಿಗೆ ವಂಚನೆಯನ್ನ ಮಾಡಿದ್ರು. ಅದು 2019ರಿಂದ ಇದು ಪ್ರಾರಂಭ ಆಗಿತ್ತು ರಾಜ್ಯದಲ್ಲಿ. ಇದು ಈ ರೀತಿಯ ಒಂದು ವಂಚನೆ. ಸೊ ಈಗಾಗಲೇ 2026 ಬಂದಿದೆ ಈಗ. ಸೊ ಹೆಚ್ಚು ಕಮ್ಮಿ ಆರ್ಟಿಇಯಲ್ಲಿ ಸೇರ್ಕೊಂಡಂತ ವಿದ್ಯಾರ್ಥಿಗಳು ಎಲ್ಲವೂ ಕೂಡ ಖಾಸಗಿ ಶಾಲೆಯಿಂದ ಈ ವರ್ಷ ಹೊರಗೆ ಹೋಗ್ತಾ ಇದಾವೆ. ಅಂದ್ರೆ ಅವರ ಶಿಕ್ಷಣ ಮುಗಿತಾ ಬಂದಿದೆ. 8ನೇ ತರಗತಿವರೆಗೂ ಅದು ಆರ್ಟಿಇ ಸೀಟನ್ನು ಕೊಡ್ತಿದ್ರು ಖಾಸಗಿ ಶಾಲೆಯಲ್ಲಿ. ಪುನಃ ಅದನ್ನ ಮರು ಜಾರಿಗೊಳಿಸಬೇಕು ಅಂತ ಹೇಳ್ಬಿಟ್ಟು ನಾವು ಸುಪ್ರೀಂ ಕೋರ್ಟ್ ಅಲ್ಲಿ ಅರ್ಜಿ ಸಲ್ಲಿಸಿದೀವಿ. ಈಗ ಮೊನ್ನೆ ಒಂದು ಜಡ್ಜ್ಮೆಂಟ್ ಬಂತು ಮಹಾರಾಷ್ಟ್ರ ಕೇಸಿನ ವಿಚಾರದಲ್ಲಿ. ಅಲ್ಲಿ ಆ ವಿಚಾರಕ್ಕೂ ಕೂಡ ಅವರು ಇಡೀ ದೇಶಕ್ಕೆ ಅನ್ವಯ ಆಗುವಂತೆ ಒಬ್ಬರ ಅಧಿಕಾರಿಯನ್ನು, ಉನ್ನತಾಧಿಕಾರಿಯನ್ನ ನೇಮಕ ಮಾಡಬೇಕು ಪ್ರತಿ ರಾಜ್ಯದಲ್ಲೂ ಕೂಡ. ಸೊ ಆರ್ಟಿಇಯನ್ನು ಜಾರಿಗೊಳಿಸಬೇಕು. ಆರ್ಟಿಇಯ ಮೂಲಕ ಬಡ ವಿದ್ಯಾರ್ಥಿಗಳಿಗೆ ಖಾಸಗಿ ಶಾಲೆನಲ್ಲೂ ಕೂಡ ಶಿಕ್ಷಣವನ್ನು ಉಚಿತವಾಗಿ ನೀಡಬೇಕು. ಸರ್ಕಾರ ಅದಕ್ಕೆ ಒಂದು ಮಿನಿಮಮ್ ಫೀಸಸ್ ಅನ್ನ ಆ ಶಾಲೆಗಳಿಗೆ ಕೊಡಬೇಕು ಅನ್ನೋ ಒಂದು ಕಟ್ಟಾದೇಶವನ್ನ ಸುಪ್ರೀಂ ಕೋರ್ಟ್ ಮಾಡಿದೆ. ಕಡ್ಡಾಯವಾಗಿ ಜಾರಿಗೊಳಿಸಬೇಕು ಅಂತೇಳಿ. ಸೊ ಈ ನಿಟ್ಟಿನಲ್ಲಿ ಈಗ ಏನು ಹೊಸ ಆದೇಶ ಬಂದಿದೆ ಅದನ್ನ ನಾವು ಸ್ವಾಗತಿಸ್ತೀವಿ. ಈ ಆದೇಶವನ್ನ ನಮ್ಮ ಸಿದ್ದರಾಮಯ್ಯನವರು ಇದನ್ನ ಉಪಯೋಗಿಸಿ ಮತ್ತೆ ಇದನ್ನ ಜಾರಿಗೊಳಿಸಬೇಕು ಅಂತೇಳಿ ನಾವು ಈ ಮೂಲಕ ಒತ್ತಾಯ ಮಾಡ್ತೀವಿ. ನಮ್ಮ ಜೊತೆಗೆ ಮಾತನಾಡೋದಕ್ಕೆ ಪೋಷಕ ಸಂಘಟನೆ ಸಮನ್ವಯ ಸಮಿತಿಯ ಕಾರ್ಯದರ್ಶಿಗಳು ಮತ್ತು ಅಧ್ಯಕ್ಷರಾಗಿರುವಂತಹ ಯೋಗಾನಂದ್ ಅವರು ಇದ್ದಾರೆ. ಬನ್ನಿ ಕೇಳೋಣ. ಸರ್, ಈಗಾಗಲೇ ಏನು ಕಳೆದ 7 ವರ್ಷಗಳಿಂದ ಏನು ರಾಜ್ಯದಲ್ಲಿ ಮತ್ತೆ ಆರ್ಟಿಇ ಕಾಯ್ದೆಯನ್ನು ಜಾರಿಗೆ ತರಬೇಕು ಅನ್ನುವಂಥದ್ದನ್ನು ನೀವು ಸಾಕಷ್ಟು ಬಾರಿ ಹೋರಾಟ ಮತ್ತು ಮನವಿಯನ್ನು ಮಾಡ್ಕೊಂಡು ಬಂದಿದ್ದೀರಿ. ಈಗ ರಾಜ್ಯದಲ್ಲಿ ಏನಾಗ್ತಾ ಇದೆ? ಈಗ ಏನು ಭಾರತ್ ಜೋಡೋ ಯಾತ್ರೆಯಲ್ಲಿ ರಾಹುಲ್ ಗಾಂಧಿಯವರು ನಮ್ಮ ಜೊತೆ ಸಂವಾದ ಮಾಡುವಾಗ ಅವರು ಭರವಸೆ ಕೊಟ್ಟಿದ್ದರು. ನಮ್ಮ ಸರ್ಕಾರ ಬಂದ ಕೂಡಲೇ ಏನು ಆರ್ಟಿಇ ನಿಯಮವನ್ನು ಏನು ತಿದ್ದುಪಡಿ ಮಾಡಿದ್ದಾರೆ ಅದನ್ನ ರಿವರ್ಸ್ ಮಾಡಿ ಮತ್ತೆ ಬಡ ಮಕ್ಕಳಿಗೆ ಅನುಕೂಲ ಮಾಡಿಕೊಡ್ಬೇಕು ಅಂತೇಳಿ ಸ್ಟ್ರಿಕ್ಟಾಗಿ ಹೇಳಿದರು. ಆದರೆ ಈ ಸರ್ಕಾರ ಬಂದು 3 ವರ್ಷ ಕಳೀತಾ ಇದೆ. ನಾವು 3 ವರ್ಷದಿಂದ ಮನವಿ ಮಾಡ್ತಾನೇ ಇದ್ದೀವಿ. ನಾವು ಸಮಾಧಾನದಿಂದ ಕೇಳ್ತಾ ಇದ್ದೀವಿ, ದಯವಿಟ್ಟು ನಮಗೆ ರಿಸ್ಟೋರೇಷನ್ ಮಾಡಿಕೊಡಿ ಅಂತ. ಮಾನ್ಯ ಮಂತ್ರಿಗಳು ಈಗ ಆಲ್ರೆಡಿ ನಮಗೆ 2 ಮೀಟಿಂಗ್ಗಳಲ್ಲಿ ಭರವಸೆ ಕೊಟ್ಟಿದ್ದಾರೆ. ಮುಖ್ಯಮಂತ್ರಿಗಳು ಒಪ್ಕೊಂಡಿದ್ದಾರೆ. ಹೈಕಮಾಂಡಿಂದ ಕೂಡ ನಿರ್ದೇಶನ ಇದೆ. ನಾವು ಮತ್ತೆ ಪೂರ್ಣ ಪ್ರಮಾಣದಲ್ಲಿ ಈ ವರ್ಷದಿಂದ ಜಾರಿ ಮಾಡ್ತೀವಿ ಅಂತ ಹೇಳ್ತಿದ್ದಾರೆ. ಆದರೆ ಇದುವರೆಗೆ ಕೂಡ ಅದನ್ನ ಕ್ಯಾಬಿನೆಟ್ ಮುಂದೆ ತಂದಿಲ್ಲ. ಅದ್ರ ಜೊತೆಗೆ ಏನು ಮಹಾರಾಷ್ಟ್ರದಲ್ಲಿ ಹೈಕೋರ್ಟಲ್ಲಿ ನಮ್ಮ ಮಕ್ಕಳ ಪರವಾಗಿ ಏನು ತೀರ್ಪು ಬಂದಿತ್ತು ಅದನ್ನು ಮಹಾರಾಷ್ಟ್ರ ಸರ್ಕಾರ ಸುಪ್ರೀಂ ಕೋರ್ಟಲ್ಲಿ SLP ಹೋಗಿ ಪ್ರಶ್ನೆ ಮಾಡಿತ್ತು. ಈಗ ಸುಪ್ರೀಂ ಕೋರ್ಟ್ ದ್ವಿಸದಸ್ಯ ಪೀಠ ಕೂಡ ಇಡೀ ದೇಶಾದ್ಯಂತ ಎಲ್ಲ ಮಕ್ಕಳಿಗೂ ಕೂಡ 25% ಕೋಟಾವನ್ನು ಎಲ್ಲ ರಾಜ್ಯಗಳಲ್ಲಿ ಜಾರಿ ಮಾಡಬೇಕು ಅಂತೇಳಿ ಕೇಂದ್ರದಲ್ಲಿ NCPCR ಮತ್ತು ರಾಜ್ಯಗಳಲ್ಲಿ SCPCRಗಳಿಗೆ ನಿರ್ದೇಶನ ಕೊಟ್ಟಿದೆ.
ಈ ಕೂಡಲೇ ಮುಖ್ಯಮಂತ್ರಿಗಳು ಹಾಗೂ ಶಿಕ್ಷಣ ಸಚಿವರು ಇದನ್ನು ಏನು ರೂಲ್ 4 ಅಮೆಂಡ್ಮೆಂಟನ್ನು ಏನು ಕುಮಾರಸ್ವಾಮಿ ನೇತೃತ್ವದ ಸರ್ಕಾರ ಮಾಡಿತ್ತು ಅದನ್ನ ರಿವರ್ಸ್ ಮಾಡಿ ಈಗ ಏನು ಮಾರ್ಚಿಂದ ನಮಗೆ ಅಪ್ಲಿಕೇಶನ್ ಬಿಡಬೇಕಾಗ್ತದೆ. ಈ ನಿಟ್ಟಿನಲ್ಲಿ ನಾವು ನಿರಂತರವಾಗಿ ಹೋರಾಟ ಮಾಡ್ತಾ ಇದ್ದೇವೆ. ಮತ್ತೊಮ್ಮೆ ನಾವು ಮನವಿ ಮಾಡ್ತಾ ಇದ್ದೀವಿ ಸರ್ಕಾರಕ್ಕೆ, ಮಾನ್ಯ ಶಿಕ್ಷಣ ಸಚಿವರು ಆದಷ್ಟು ಬೇಗ ಇದನ್ನು ಕೈಗೆತ್ಕೊಂಡು ಖಂಡಿತ ಈ ತಿಂಗಳೊಳಗಡೆ ನಮಗೆ ಇದನ್ನು ಮಾಡಿಕೊಡ್ಬೇಕು. ಮತ್ತು ಸುಪ್ರೀಂ ಕೋರ್ಟ್ನ ಆದೇಶವನ್ನು ಖಂಡಿತವಾಗಿ ಕರ್ನಾಟಕದಲ್ಲಿ ಪಾಲನೆ ಮಾಡಬೇಕಾಗ್ತದೆ. ಈ ನಿಟ್ಟಿನಲ್ಲಿ ಇಲಾಖೆ ಕಾರ್ಯೋನ್ಮುಖವಾಗಬೇಕಾಗ್ತದೆ. ಈ ಜೊತೆಗೆ ಇಷ್ಟಲ್ಲೇ ನಾವು ಮತ್ತೆ ಶಿಕ್ಷಣ ಸಚಿವರನ್ನ ಮತ್ತು ಮುಖ್ಯಮಂತ್ರಿಗಳನ್ನ ಭೇಟಿ ಮಾಡಿ ಮನವಿ ಮಾಡ್ತೀವಿ. RTE ಶಿಕ್ಷಣದ ಏನು ಸೀಟ್ಗಳನ್ನು ಪಡೆದುಕೊಳ್ತಾರೆ ಅದು ಎಷ್ಟನೇ ತರಗತಿವರೆಗೂ ಉಚಿತವಾಗಿ ಖಾಸಗಿ ಶಾಲೆಗಳಲ್ಲಿ ಕೊಡುವಂಥದ್ದು? ಈಗ LKGಯಿಂದ ಯಾವ ಶಾಲೆಗಳು ಆರಂಭ ಆಗ್ತವೆ ಅವರೆಲ್ಲ LKGಯಿಂದ ಕೊಡಬೇಕು. ಕೆಲವು ಕಡೆ LKG UKG ಇರೋದಿಲ್ಲ, ಅವರು 1ನೇ ಕ್ಲಾಸಿಂದ ಕೊಡಬೇಕಾಗ್ತದೆ. LKGಯಿಂದ ಕೊಟ್ಟರು 1ನೇ ಕ್ಲಾಸಿಂದ ಕೊಟ್ಟರು 8ನೇ ತರಗತಿಗೆ ಇದು ಮುಕ್ತಾಯ ಆಗ್ತಾಯಿದೆ. ಯಾಕೆಂದರೆ ಕಾಯ್ದೆನಲ್ಲಿ 6 ರಿಂದ 14 ವರ್ಷದ ಎಲ್ಲ ಮಕ್ಕಳಿಗೆ ಉಚಿತ ಮತ್ತು ಕಡ್ಡಾಯ ಶಿಕ್ಷಣ ಅಂತಿರೋದ್ರಿಂದ ಅದಾಗ್ತಾಯಿದೆ. ಈಗ ನಾವು ಕಳೆದ 3-4 ವರ್ಷದಿಂದ ಮಾನವೀಯ ದೃಷ್ಟಿಯಿಂದ ನೀವು ಮಕ್ಕಳ ಶಿಕ್ಷಣವನ್ನು 10ನೇ ತರಗತಿಗೆ ವಿಸ್ತಾರ ಮಾಡಿ ಅಂತ ಕೇಳ್ತಾ ಇದ್ದೀವಿ. ಹಿಂದೆ ಯಡಿಯೂರಪ್ಪನವರು ಮುಖ್ಯಮಂತ್ರಿ ಆಗಿದ್ದಾಗ ಒಂದು ಹಂತಕ್ಕೆ ಅದು ಎಲ್ಲೋ ಒಂದು ಕಡೆ ಮಾಡಬೇಕು ಅನ್ನೋದು ಕ್ಯಾಬಿನೆಟಲ್ಲಿ ಕೂಡ ಚರ್ಚೆಗೆ ಬಂದಿತ್ತು, ಮತ್ತು ಪ್ರೀ ಬಜೆಟ್ ಮೀಟಿಂಗಲ್ಲಿ ಕೂಡ ಚರ್ಚೆ ಬಂದಿತ್ತು. ಆದರೆ ಯಾವ ರಾಜಕಾರಣಿಗಳು ಲಾಬಿ ಕೆಲಸ ಮಾಡ್ತೋ ಮತ್ತೆ ಅದನ್ನು ವಾಪಸ್ ತೆಗೆದುಬಿಟ್ರು. ಅದರಿಂದ ಮಕ್ಕಳಿಗೀಗ 8ನೇ ಕ್ಲಾಸ್ ಆದಮೇಲೆ 9, 10ಕ್ಕೆ ಎಲ್ಲಿಗೆ ಹೋಗಬೇಕು? ಈಗ ಸರ್ಕಾರಿ ಶಾಲೆಗಳಲ್ಲಿ ಇಂಗ್ಲೀಷ್ ಮೀಡಿಯಮ್ ಇಲ್ಲ, CBSE, ICSE ಬೇರೆ ಬೇರೆ ಕೋರ್ಸ್ಗಳಿಲ್ಲ. ಅಂಥ ಮಕ್ಕಳಿಗೆ ನೀವು ಲಕ್ಷಾಂತರ ರೂಪಾಯಿ ಫೀಸ್ ಕಟ್ಟಿ ಅಂದರೆ ಎಲ್ಲಿಂದ ಕಟ್ಟಬೇಕು? ಇದನ್ನು ಕೂಡ ಮಾನ್ಯ ಮುಖ್ಯಮಂತ್ರಿಗಳು ಪರಿಗಣಿಸಬೇಕು ಮತ್ತು ಆ ಮಕ್ಕಳ ಶಿಕ್ಷಣವನ್ನು ಕನಿಷ್ಠ 10ನೇ ತರಗತಿಗೆ ವಿಸ್ತರಿಸಬೇಕು ಅಂತ ಮನವಿ ಮಾಡ್ತೀನಿ. ಕ್ಯಾಮ್ರಾ ಪರ್ಸನ್ ನಾಗರಾಜ್ ಜೊತೆ ನಂದೀಶ್ ಮಲ್ಲಿನಹಳ್ಳಿ, ಏಷ್ಯಾನೆಟ್ ಸುವರ್ಣ ನ್ಯೂಸ್, ಬೆಂಗಳೂರು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.